ಧ್ರುವಂತ್ ಹೇಳೋ ಥರ ರಕ್ಷಿತ್ ಅವರು ಕನ್ನಡ ಕರೆಕ್ಟಾಗಿ ಮಾತಾಡಕ್ಕೆ ಬಂದ್ರು ಡವ್ ಮಾಡ್ತಾ ಇದ್ದಾರೆ. ನೋ ಇಲ್ಲ ನೋ ನೋ ಡವ್ ಏನ್ ಮಾಡಲ್ಲ. ನೋ. ಎಸ್ ಇಲ್ಲ ನನಗೆ ಹಿಂಗ ಆ ಥರ ಏನು ಅನಿಸ್ತಿಲ್ಲ. ನೋ ಅಂತ. ನೋ. ಗಿಲ್ಲಿ ನಟ ಅವರು ಫೋಟೋಸ್ ತಗೋಬೇಕನ್ನೋ ಚಟ ಇರೋದ್ರಿಂದ ಯಾರೇ ಮಾತಾಡಿದ್ರು ಕ್ಯಾಮ್ರಾ ಮುಂದೆ ಬಂದು ಸುಮ್ಮನೆ ಬೇರೆಯವ್ರಿಗೆ ಇರಿಟೇಷನ್ ಮಾಡ್ತಾ ಇದ್ದಾರೆ. ಬೇಕಂತ ಮಧ್ಯದಲ್ಲಿ ಮಾತಾಡ್ತಾರೆ. ಸರ್ ನೋ ಅವ್ನು ಹೆಂಗೆ ಆಟ ಆಡ್ತಾನೆ ಹಂಗೆ ಆಟ ಆಡ್ತಿದ್ದಾನೆ. ನೋ ನೋ. ನೋ ನೋ ನೋ. ಸೂರಜ್ ಮತ್ತೆ ರಾಶಿಕಾ ಅವ್ರದ್ದು ಲವ್ ಸ್ಟೋರಿ ಆಗಿರ್ಬೋದು ಬೇರೆದು ನೋಡಿದಾಗ ಸ್ವಲ್ಪ ನೋಡೋರಿಗೆ ಕ್ರಿಂಜ್ ಅನಿಸ್ತದೆ, ಮುಜುಗರ ತರ್ತದೆ, ಬಿಗ್ ಬಾಸ್ ಶೋಗೆ ಹೆಸರು ಹಾಳಾಗ್ತದೆ. ನೋ ಸರ್. ಎಸ್ ಇಟ್ಸ್ ಕ್ರಿಂಜ್. ಎಸ್ ಯಾ ಎಸ್ 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 ಮೇ ಬಿ ಅನ್ಸತ್ತೆ ಆ ಥರ, ಬಟ್ ನನ್ನ ಪ್ರಕಾರ ಅನ್ಸುತ್ತೆ ಅಂದ್ರೆ ನೀವು ಎಸ್ ಅಂತ ಹೇಳ್ಬೇಕು ಅಂತ. ನೋನಾ ಸರ್. ಎಸ್ ಎಸ್. ಎಸ್ ಹೌದು, ಸ್ವಲ್ಪ ಕ್ರಿಂಜ್ ಅನ್ಸುತ್ತೆ. ಹೌದು. ಅಶ್ವಿನಿ ಮ್ಯಾಮ್ಗಿಂತ ಇಡೀ ಮನೇಲಿ ಬೇರೆ ಕಂಟೆಸ್ಟೆಂಟ್ ಒಳ್ಳೆಯವ್ರು ಯಾರೂ ಇಲ್ಲ. ಅಶ್ವಿನಿ ಮ್ಯಾಮ್ಗಿಂತ ಒಳ್ಳೆಯವರು ಬೇರೆ ಕಂಟೆಸ್ಟೆಂಟ್ ಯಾರೂ ಇಲ್ಲ. ನೋ ಅವರು ಒಳ್ಳೆಯವರು ಅಂತ ಹೇಳೋಕೆ ಆಗಲ್ಲ. ನೋ. ನೋ. ನೋ ಅವ್ರು ಒಳ್ಳೆಯವರಲ್ಲ ಅಂತೀರ. ನೋ ಆ ಥರ ಏನಲ್ಲ, ಅವ್ರು ಬಿಟ್ಟು ಎಲ್ಲರೂ ಒಳ್ಳೆಯವರಿದ್ದಾರೆ ಅನ್ಸುತ್ತೆ. ಕಾವ್ಯ ಅವರು ಇಲ್ಲಿಗೆ ಜಂಟಿಯಾಗಿ ಬಂದಿರೋದಕ್ಕೆ ಇಷ್ಟು ದಿನ ಮನೇಲಿದ್ದಾರೆ. ಇಲ್ಲ ಅಂದಿದ್ರೆ ಕಾವ್ಯ ಈಗೇನು ಫೇಮಸ್ ಆಗಿದ್ದಾರೆ, ತುಂಬ ಜನಕ್ಕೆ ಗೊತ್ತಿದ್ದಾರೆ, ಅದ್ರ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ. ಎಸ್ ಸರ್. ನೋ ಎಸ್ 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 ಎಸ್. ನೋ ನೋ. 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 ನಿಮಗೆ ನೋ